ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಕೆಲವು ದಿನಗಳಿಂದ ಸತ್ಯವೇದದಲ್ಲಿ ಇರುವಂಥ ಒಬ್ಬರಿಗೊಬ್ಬರು ಮತ್ತು ಒಬ್ಬರನ್ನೊಬ್ಬರು ಎಂಬುದು ಹೇಳುವಂಥ ವಿಷಯಗಳ ಮೇಲೆ ಅಧ್ಯಯನವನ್ನು ಮಾಡುತ್ತಾ ಇದ್ದೇವೆ. ಇವತ್ತು ಕೂಡ ಅದನ್ನು ಮುಂದುವರಿಸುತ್ತಾ 4ನೇ ಭಾಗಕ್ಕೆ ನಾವು ಬಂದವರಾಗಿದ್ದೇವೆ. ಇವತ್ತು ನಾವು ತೆಗೆದುಕೊಳ್ಳುವಂಥ ವಾಕ್ಯ ಭಾಗ ರೋಮಾಪುರದವರಿಗೆ ಬರೆದ ಪುಸ್ತಕ 15ನೇ ಅಧ್ಯಾಯ, ಅದರಲ್ಲಿ 7ನೇ ವಚನ. ರೋಮಾಪುರದವರಿಗೆ ಬರೆದ ಪುಸ್ತಕ 15ನೇ ಅಧ್ಯಾಯ, ಅದರಲ್ಲಿ 7ನೇ ವಚನ. ಆದದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ ಹೇಳುವಂಥ ಮಾತು. ಪ್ರಿಯರೇ, ನೀವು ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಕಂಡುಕೊಳ್ತಾ ಇದ್ದೇವೆ. ಹಾಗಾದರೆ ಈ ವಾಕ್ಯ ಇಲ್ಲಿ ಯಾಕೆ ಹೇಳ್ತದೆ ಎಂಬುದಾಗಿ ಹೇಳುವಂಥದ್ದನ್ನು ನಾವು ಸ್ವಲ್ಪ ಹಿಂದಿನಿಂದ ಧ್ಯಾನಿಸುವಾಗ ಅಲ್ಲಿ 15ನೇ ಅಧ್ಯಾಯದ 1ನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತದೆ: ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ಮತ್ತೊಮ್ಮೆ ಓದ್ತೇನೆ. ದೃಢವಾದ ನಂಬಿಕೆಯುಳ್ಳ ನಾವು ನಮ್ಮ ಸುಖವನ್ನು ನೋಡಿಕೊಳ್ಳದೆ ದೃಢವಿಲ್ಲದವರ ಅನುಮಾನಗಳನ್ನು ಸಹಿಸಿಕೊಳ್ಳಬೇಕು. ಅನುಮಾನಗಳು ಇಂಗ್ಲಿಷ್ಗೆ ಹೋಗೋದಾದರೆ ಇನ್ಫರ್ಮಿಟೀಸ್ ಅಥವಾ ಬಲಹೀನತೆಗಳು ಎಂಬುದಾಗಿ ನಾವು ಕಂಡುಕೊಳ್ಳೋರಾಗಿದ್ದೇವೆ. ಪ್ರಿಯರೇ, ವಿಶ್ವಾಸದ ಜೀವಿತದಲ್ಲಿ ನಮಗೆ ಬಹಳ ಪ್ರಾಮುಖ್ಯ ನಾವು ಒಬ್ಬರನ್ನೊಬ್ಬರು ಯಾವ ರೀತಿಯಲ್ಲಿ ನೋಡುತ್ತೇವೆ ಎಂಬುದಾಗಿ ಹೇಳುವಂಥದ್ರ ಮೇಲೆ ಆತುಕೊಂಡಂಥದ್ದು ಆಗಿದೆ. ನಾವು ಪ್ರತಿಯೊಬ್ಬರ ಭಕ್ತಿಯನ್ನು ಕೂಡ ಅಭಿವೃದ್ಧಿಪಡಿಸುವಂಥದ್ದು ಮುಂದಿನ ವಚನ ಅದನ್ನೇ ನಮಗೆ ಹೇಳ್ತದೆ. ನಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ನೆರೆಯವನ ಹಿತವನ್ನು ಭಕ್ತಿವೃದ್ಧಿಯನ್ನು ಅಪೇಕ್ಷಿಸುವವನಾಗಿ ಅವನ ಸುಖವನ್ನು ನೋಡಿಕೊಳ್ಳಲಿ ಎಂಬುದಾಗಿ ದೇವರು ಬಯಸುವಂಥದ್ದು ನಮ್ಮ ಭಕ್ತಿವೃದ್ಧಿಯನ್ನು ಮಾತ್ರವಲ್ಲ, ಮತ್ತೊಬ್ಬರ ಭಕ್ತಿವೃದ್ಧಿ ನಮ್ಮ ಮೂಲಕವಾಗಿ ಆಗಬೇಕೆಂಬುದಾಗಿ ದೇವರ ವಾಕ್ಯವು ನಮಗೆ ಹೇಳುವಂಥದ್ದಾಗಿದೆ. ನೆರೆಯವನ ಹಿತವನ್ನು ಅಂದರೆ ಅವನಿಗೆ ಒಳ್ಳೆಯದಾಗಬೇಕೆಂಬುದಾಗಿ ಹೇಳುವಂಥ ಸಂಗತಿಯನ್ನು ಮಾತ್ರವಲ್ಲ, ಅವನಿಗೆ ಭಕ್ತಿ ಅಭಿವೃದ್ಧಿ ಆಗುವಂಥ ಸಂಗತಿಯನ್ನು ನಾವು ಮಾಡಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಕಂಡುಕೊಳ್ಳೋರಾಗಿದ್ದೇವೆ. ಮುಂದಿನ ಮಾತು ಹೇಳ್ತದೆ, ಯಾಕಂದರೆ ಕ್ರಿಸ್ತನು ಸಹ ತನ್ನ ಸುಖವನ್ನು ನೋಡಿಕೊಳ್ಳಲಿಲ್ಲ. ಕ್ರಿಸ್ತನು ಕೂಡ ತನ್ನ ಸುಖವನ್ನು ಆತನು ನೋಡಿಕೊಳ್ಳಲಿಲ್ಲ, ತನ್ನ ಕಾರ್ಯವನ್ನು ಆತನು ನೋಡಿಕೊಳ್ಳಲಿಲ್ಲ, ಇನ್ನೊಬ್ಬರಿಗಾಗಿ ಆತನು ತನ್ನನ್ನೇ ತ್ಯಾಗ ಮಾಡಿದನೆಂಬುದಾಗಿ ದೇವರ ವಾಕ್ಯದಲ್ಲಿ ಕಂಡುಕೊಳ್ಳೋರಾಗಿದ್ದೇವೆ. ಆದುದರಿಂದ 6ನೇ ವಚನ ಹೀಗೆ ಹೇಳ್ತದೆ: ಹೀಗೆ ನೀವು ಏಕ ಮನಸ್ಸುಳ್ಳವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಕೊಂಡಾಡುವಿರಿ. ಅಂದರೆ ಯಾವಾಗ ನಮಗೆ ಏಕ ಮನಸ್ಸಿರುತ್ತದೋ ಆಗ ನಾವು ಒಬ್ಬರ ಭಕ್ತಿಯನ್ನು ಒಬ್ಬರ ಅಭಿವೃದ್ಧಿಪಡಿಸಲಿಕ್ಕೆ ಸಾಧ್ಯತೆ ಆಗ್ತದೆ. ಯಾವಾಗ ನಮಗೆ ಏಕ ಮನಸ್ಸು ಬರೋದಿಲ್ಲವೋ, ಭಿನ್ನಾಭಿಪ್ರಾಯಗಳಿರ್ತದೋ, ಆಗ ನಮಗೆ ಇನ್ನೊಬ್ಬರ ಭಕ್ತಿಯನ್ನು ಅಭಿವೃದ್ಧಿಪಡಿಸುವಂಥದ್ದು ಅದು ಅಸಾಧ್ಯವಾದ ಸಂಗತಿಯಾಗಿದೆ. ಹಾಗಾದರೆ ಈ ಅನ್ಯೋನ್ಯತೆ, ಐಕ್ಯತೆ ಅಥವಾ ಏಕ ಮನಸ್ಸು ಎಂಬುದು ಹೇಳುವಂಥದ್ದು ದೇವರ ಸಭೆಯಲ್ಲಿ, ದೇವ ಜನರ ಮಧ್ಯದಲ್ಲಿ ಮಾತ್ರವಲ್ಲ, ನಮ್ಮ ಕುಟುಂಬಗಳಲ್ಲಿ ಕೂಡ ಈ ಏಕ ಮನಸ್ಸು, ಐಕ್ಯತೆ ಎಂಬುದಾಗಿ ಹೇಳುವಂಥದ್ದು ಬಹಳ ಪ್ರಾಮುಖ್ಯವಾದಂಥ ಸಂಗತಿಯಾಗಿದೆ. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಒಂದು ಕಡೆಯಲ್ಲಿ ಪಂಚಾಶತಮದ ದಿನ ದೇವರ ಆತ್ಮನು ಬಂದು ತನ್ನ ಸಭೆಯನ್ನು ಸ್ಥಾಪಿಸುವಂಥ ಸಮಯದಲ್ಲಿ ನಾವು ನೋಡುತ್ತೇವೆ, ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಒಂದೇ ಸ್ಥಳದಲ್ಲಿ ಕೂಡಬೇಕಾದರೆ ಏಕ ಮನಸ್ಸು ಬಹಳ ಪ್ರಾಮುಖ್ಯ. ಆಗ ದೇವರ ಆತ್ಮನು ಇಳಿದು ಬಂದು ಅವತ್ತಿನ ದಿನ, ಪಂಚಾಶತಮದ ದಿನ, ಆ ದೇವರ ಸಭೆಯು ಪ್ರಾರಂಭವಾಯಿತು ಎಂಬುದಾಗಿ ನಾವು ಕಂಡುಕೊಳ್ಳೋರಾಗಿದ್ದೇವೆ. ಅಲ್ಲಿ ಮುಖ್ಯ ಕಾರಣ ಏಕ ಮನಸ್ಸು. ನಾವು ಇನ್ನು ಫಿಲಿಪಿಯವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯದ 2ನೇ ವಚನದಲ್ಲಿ ನಾವು ನೋಡುವರಾಗಿದ್ದೇವೆ, ನೀವೆಲ್ಲರೂ ಒಂದೇ ಮನಸ್ಸುಳ್ಳವರಾಗಿರ್ರಿ. ಅಂದರೆ ನೀವೆಲ್ಲರೂ ಏಕ ಮನಸ್ಸುಳ್ಳವರಾಗಿರ್ರಿ ಎಂಬುದಾಗಿ ನಮಗೆ ದೇವರ ವಾಕ್ಯವು ಹೇಳುವಂಥದ್ದಾಗಿದೆ. ಇಲ್ಲಿ ಕೂಡ 7ನೇ ವಚನ ಹೇಳ್ತದೆ, ಆದದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು
ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ. ಕ್ರಿಸ್ತನು ನಮ್ಮನ್ನು ಸೇರಿಸಿಕೊಂಡಂತೆ. ಪ್ರಿಯರೇ, ಕ್ರಿಸ್ತನು ನಮ್ಮನ್ನು ಸೇರಿಸಿಕೊಳ್ಳುವ ಅದಕ್ಕೆ ಮೊದಲು ನಾವು ಏನಾಗಿದ್ದೆವು? ದೇವರಿಗೆ ನಾವು ವೈರಿಗಳಾಗಿದ್ದೆವು, ದೇವರಿಗೆ ನಾವು ವಿರೋಧಿಗಳಾಗಿದ್ದೆವು. ಅಂದರೆ ನಾವು ದೇವರಿಗೂ ನಮಗೂ ಮಧ್ಯದಲ್ಲಿ ಸಂಬಂಧವು ಅದು ಪಾಪದ ನಿಮಿತ್ತವಾಗಿ ಕಡಿದು ಹೋಗಿತ್ತು. ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು ಎಂಬುದಾಗಿ ನಾವು ನೋಡುವರಾಗಿದ್ದೇವೆ. ದೇವರಿಗೆ ವೈರಿಗಳಾಗಿದ್ದಾಗ ದೇವರ ಮಗನಾದ ಯೇಸು ಕ್ರಿಸ್ತನು ಬಂದು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ದೇವರೊಂದಿಗೆ ಸಂಧಾನಪಡಿಸಿದ್ದಾನೆ. ಇವತ್ತಿನ ದಿನಗಳಲ್ಲಿ ನಾವು ನೋಡುತ್ತೇವೆ, ದೈವ ಜನರ ಮಧ್ಯದಲ್ಲಿ, ಸಭೆಗಳ ಮಧ್ಯದಲ್ಲಿ ಅನೇಕ ರೀತಿಯ ಒಡಕು, ಭಿನ್ನಾಭಿಪ್ರಾಯಗಳು, ಭೇದ ಭಾವಗಳು, ಮೇಲು ಕೀಳು ಎಂಬುದಾಗಿರುವಂಥ ಸಂಗತಿಗಳು, ಇದೆಲ್ಲವನ್ನು ನಾವು ಕಂಡುಕೊಳ್ತಿದ್ದೇವೆ. ಪ್ರಿಯರೇ, ಒಂದನ್ನು ನಾವು ಅರ್ಥ ಮಾಡಿಕೊಳ್ಳುವ, ಕ್ರಿಸ್ತನಲ್ಲಿ ಬಂದಂಥ ನಾವೆಲ್ಲರೂ ಒಂದೇ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟಂಥ ಜನರಾಗಿದ್ದೇವೆ. ಒಂದೇ ರಕ್ತವು ನಮ್ಮನ್ನು ಶುದ್ಧೀಕರಿಸಿದೆ. ಒಬ್ಬನೇ ನಮಗೆ ತಂದೆಯಾಗಿದ್ದಾನೆ, ಒಬ್ಬನೇ ನಮಗೆ ದೇವರಾಗಿದ್ದಾನೆ. ಒಂದೇ ಸ್ನಾನ ದೀಕ್ಷೆ ನಮಗೆ ಕೊಡಲ್ಪಟ್ಟಿದೆ. ಒಬ್ಬನೇ ಆತ್ಮನನ್ನು ನಾವು ಹೊಂದಿದವರಾಗಿದ್ದೇವೆ. ನಾವೆಲ್ಲರೂ ಒಂದೇ ಸ್ಥಳವನ್ನು ನಿರೀಕ್ಷಿಸುವವರು, ಒಂದೇ ಸ್ಥಳಕ್ಕೆ ನಾವು ಸೇರುವವರು ಕೂಡ ಆಗಿದ್ದೇವೆ ಎಂಬುದಾಗಿ ನೋಡುವರಾಗಿದ್ದೇವೆ. ಹೀಗಿರುವಾಗ ನಮ್ಮ ಮಧ್ಯದಲ್ಲಿ ಐಕ್ಯತೆ ಅಥವಾ ಏಕ ಮನಸ್ಸು ಇದು ಬಹಳ ಪ್ರಾಮುಖ್ಯ. ಕ್ರಿಸ್ತನು ನಾವು ಪಾಪಿಗಳಾಗಿದ್ದಾಗಲೂ ನಮ್ಮನ್ನು ಯೇಸು ಕ್ರಿಸ್ತನು ಸೇರಿಸಿಕೊಂಡನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಹಾಗೆ ಕೂಡ ನಾವು ಇನ್ನೊಬ್ಬರ ಬಲಹೀನತೆಗಳು, ಇನ್ನೊಬ್ಬರ ತಪ್ಪುಗಳು, ಇನ್ನೊಬ್ಬರ ಸಂಗತಿಗಳನ್ನು ನಾವು ನೋಡದೆ ನಾವು ಒಬ್ಬರನ್ನೊಬ್ಬರು ಕ್ರಿಸ್ತನು ನಮ್ಮನ್ನು ಸೇರಿಸಿಕೊಂಡಂತೆ ನಾವು ಸೇರಿಸಿಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ನೀವು ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ. ಹೀಗೆ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ದೇವರ ಮಹಿಮೆಯನ್ನು ನಾವು ಪ್ರಕಾಶಪಡಿಸಿದಂಥ ರೀತಿಯಲ್ಲಿ ಆಗುತ್ತದೆ. ಯಾವುದೇ ಒಂದು ಕಾರ್ಯವನ್ನು ಲೋಕದಲ್ಲಿ ಕೂಡ ಮಾಡಬೇಕಾದರೂ ಏಕ ಮನಸ್ಸು ಅಥವಾ ಐಕ್ಯತೆ, ಯೂನಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಇದು ಬಹಳ ಪ್ರಾಮುಖ್ಯವಾಗಿದೆ. ಇದನ್ನು ನಮ್ಮ ಆತ್ಮೀಕ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಾಗ ಅದು ನಮಗೆ ಉತ್ತಮವಾದ ಒಂದು ಆತ್ಮೀಕ ಅಭಿವೃದ್ಧಿಯನ್ನು ಕೊಡುವಂಥದ್ದಾಗಿದೆ. ಈ ಅನ್ಯೋನ್ಯತೆ ಅಥವಾ ಈ ಏಕ ಮನಸ್ಸು ಯಾವಾಗ ನಮ್ಮಲ್ಲಿ ಇರುತ್ತದೋ ಆಗ ದೇವರನ್ನು ನಾವು ಮಹಿಮೆ ಪಡಿಸುತ್ತೇವೆ, ಆತನ ಮಹಿಮೆಯನ್ನು ಪ್ರಕಾಶಪಡಿಸುತ್ತೇವೆ. ಮಾತ್ರವಲ್ಲ, ನಾವು ಇನ್ನೊಬ್ಬರನ್ನು ಕೂಡ ಅಭಿವೃದ್ಧಿಪಡಿಸುವುದಕ್ಕೆ, ಭಕ್ತಿಯಲ್ಲಿ ಅಭಿವೃದ್ಧಿಪಡಿಸುವುದಕ್ಕೆ ಸಾಧ್ಯತೆ ಆಗ್ತದೆ. ಇದು ದೇವರು ಕೊಟ್ಟಂಥ ಜವಾಬ್ದಾರಿ ಆಗಿದೆ. ಆದುದರಿಂದ ನನ್ನ ಪ್ರಿಯ ದೇವಜನರೇ, ನಾವು ಒಬ್ಬರನ್ನೊಬ್ಬರು ಏಕ ಮನಸ್ಸಿನಿಂದ ಸಹಿಸಿಕೊಂಡು ನಾವು ಅವರ ಭಕ್ತಿ ವೃದ್ಧಿಯನ್ನು, ಹಿತವನ್ನು ನಾವು ಬಯಸಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. ಹೀಗಿರುವುದರಿಂದ ಈ ವಾಕ್ಯ ಭಾಗ ನಿಮಗೆ ಆಶೀರ್ವಾದದಾಯಕವಾಗಲಿ ಎಂಬುದಾಗಿ ನನ್ನ ಪ್ರಾರ್ಥನೆ ಆಗಿದೆ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಲಿ. ಆಮೇನ್.